C4 ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಮಠಮಾನ್ಯಗಳು ಈ ದೇಶದ ಶಕ್ತಿ ಕೇಂದ್ರಗಳು. ಅವುಗಳಿಂದಲೇ ಈ ದೇಶದ ಪರಂಪರೆ ಮತ್ತು ಹಿಂದೂ ಧರ್ಮ ಉಳಿಯಲು ಸಾಧ್ಯವೆಂದ ಶ್ರೀಮದ್ ರಂಭಾಪುರಿ ಪೀಠದ ಸಿಂಹಾಸನಾಧೀಶ್ವರ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶೀಯ ಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ತಾಲೂಕಿನ ಅಣತಿ ಗ್ರಾಮದಲ್ಲಿ ನಡೆದ ದೇವಸ್ಥಾನ ಲೋಕಾರ್ಪಣೆ ಕಾರ್ಯದ ವೇಳೆ ಹೇಳಿಕೆ. ಪೊಲೀಸ್ ಇಲಾಖೆಯ ಸದೃಢತೆಗಾಗಿ ಶ್ರೀನಿವಾಸಪುರದ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯಿಂದ ನಗರ ಪೊಲೀಸ್ ಠಾಣೆಗೆ 10 ಲಕ್ಷ ರು ವೆಚ್ಚದ ನೂತನ ಜೀಪ್ ಕೊಡುಗೆ. ಇಲಾಖೆಗೆ ಕೀ ಹಸ್ತಾಂತರಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಪಟ್ಟಣದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಜೀಪು ಬಳಕೆಯಿಂದ ಅವರು ಆಪರೇಷನ್ ಸಿಂಧೂರ್ ವಿಜಯ ಮತ್ತು ಭಾರತೀಯ ಸೈನಿಕರ ಪರಾಕ್ರಮವನ್ನು ಬೆಂಬಲಿಸಿ ಪಟ್ಟಣದಲ್ಲಿ ಮೇ 24ರ ಶನಿವಾರದಂದು ತಿರಂಗಾ ಯಾತ್ರೆ 500 ಮೀಟರ್ ಉದ್ದದ ರಾಷ್ಟ್ರಧ್ವಜದೊಂದಿಗೆ ಸಾಗುವ ತಿರಂಗಾ ಯಾತ್ರೆ ಪಟ್ಟಣದ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಬೆಳಗ್ಗೆ 9 ಗಂಟೆಗೆ ಆರಂಭ. ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರ. ವಾರ್ತೆಗಳ ವಿವರ. ಪ್ರಸ್ತುತ ದೇಶದಲ್ಲಿ ಮಠಮಾನ್ಯಗಳ ಪರಂಪರೆಯಿಂದ ಮಾತ್ರ ಹಿಂದೂ ಧರ್ಮ ಉಳಿಯಲು ಸಾಧ್ಯವಾಗಿದೆ ಎಂದು ಬಾಳೆಹೊನ್ನೂರು ಮಠದ ಶ್ರೀಮದ್ ರಂಭಾಪುರಿ ಪೀಠ ಸಿಂಹಾಸನೇಶ್ವರ ಶ್ರೀ 1108ನೇ ಜಗದ್ಗುರು ಪ್ರಸಿದ್ಧ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಯವರು ಅಭಿಪ್ರಾಯಪಟ್ಟರು. ತಾಲೂಕಿನ ಬಾಗೂರು ಹೋಬಳಿಯ ಅಣತಿ ಗ್ರಾಮದ ಶ್ರೀ ರುದ್ರೇಶ್ವರ ಸ್ವಾಮಿ, ಶ್ರೀ ಭದ್ರಕಾಳಿ ದೇವಿ, ವಿಘ್ನೇಶ್ವರ, ಶ್ರೀ ಬಸವೇಶ್ವರ ಸ್ವಾಮಿ ನೂತನ ವಿಗ್ರಹ ಪ್ರತಿಷ್ಠಾಪನೆ, ಗೋಪುರ ಕಳಸಾರೋಹಣ, ಕುಂಭಾಭಿಷೇಕ, ಶಿವದೀಕ್ಷೆ ಹಾಗೂ ಧರ್ಮಜಾಗೃತಿ ಭಾವೈಕ್ಯತೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ದೇವರ ಅನುಗ್ರಹವಿಲ್ಲದೆ ಏನೂ ನಡೆಯಲು ಸಾಧ್ಯವಿಲ್ಲ. ಬೇರೆಯವರು ಮಾಡುವ ಕೆಲಸದಲ್ಲಿ ತಪ್ಪು ಹುಡುಕುವ ಮೊದಲು ತನ್ನ ತಪ್ಪಿನ ಬಗ್ಗೆ ಚಿಂತಿಸಬೇಕು. ಆಗ ಮಾತ್ರ ಪರಿಪೂರ್ಣ ವ್ಯಕ್ತಿಯಾಗಿ ರೂಪುಗೊಳ್ಳಲು ಸಾಧ್ಯವಾಗುತ್ತದೆ. ಬಾಳೆಹೊನ್ನೂರು ಮಠ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಜನರ ಹಾಗೂ ಸಮಾಜದ ಉದ್ಧಾರಕ್ಕಾಗಿ ಕಾರ್ಯನಿರ್ವಹಿಸುತ್ತಿದೆ. ಎಲ್ಲ ಧರ್ಮಗಳಿಗಿಂತ ಮಾನವ ಧರ್ಮವೇ ಶ್ರೇಷ್ಠವಾದದ್ದು. ಎಲ್ಲದನ್ನ ಪ್ರೀತಿಯಿಂದ, ವಿಶ್ವಾಸದಿಂದ ಕಾಣುವುದೇ ಮಾನವ ಧರ್ಮದ ಮೂಲ ಸಂಕೇತವಾಗಿದೆ ಎಂದರು. ಸಂತೋಷಪಟ್ಟಿದ್ದೀರಿ. ಹಲವಾರು ಅನುಭವಿಗಳು, ರಾಜಕೀಯ ಗುರುಗಳು, ಸಮಾಜದ ಮುಂದಾಳರು ಕೂಡ ಈ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಜಗದ್ಗುರುವಿನ ಆಶೀರ್ವಚನದ ಸಂದರ್ಭದಲ್ಲಿ ಮೇಘರಾಜ ಬಹಳ ಜೋರಾಗಿ ಬರ್ತಾ ಇರೋದ್ರಿಂದ ನಾವು ಏನು ಹೇಳಿದ್ರು ಬಹುಶಃ ತಮಗೆಲ್ಲ ಮನವರಿಕೆ ಆಗೋದಿಲ್ಲ. ಈ ಅಣತಿ ಗ್ರಾಮದಲ್ಲಿ ಬಹಳಷ್ಟು ದೇವಸ್ಥಾನಗಳದಾವೆ. ಆದರೆ ಆ ಎಲ್ಲ ದೇವಸ್ಥಾನಗಳು ಸುಸಜ್ಜಿತವಾದಂತಹ ವ್ಯವಸ್ಥೆಯಲ್ಲಿ ನಿರ್ಮಾಣಗೊಂಡಿರುವಂಥದ್ದು ಸಂತೋಷ. ರಂಭಾಪುರಿ ಪೀಠದ ಕ್ಷೇತ್ರನಾಥನಾಗಿ, ಗೋಪುರ ಪುರುಷನಾಗಿ ಪೂಜೆ ಕೊಡುವಂಥ ವೀರಭದ್ರ ಸ್ವಾಮಿ ಇವತ್ತು ಅಣತಿ ಗ್ರಾಮದಲ್ಲಿ ರುದ್ರೇಶ್ವರ ಸ್ವಾಮಿಯಾಗಿ ಪೂಜೆ ಕೊಡ್ತಾ ಇದ್ದಾರೆ. ಬಹುಶಃ ಬಹಳಷ್ಟು ಭವ್ಯವಾದಂಥ ಸುಂದರವಾದಂಥ ಶಿಲಾದೇಗುಲವನ್ನೇ ನಿರ್ಮಾಣ ಮಾಡಿರುವಂಥದ್ದು ನಿಮ್ಮೆಲ್ಲರ ಭಕ್ತಿ ಶ್ರದ್ಧೆ ಸಂಕೇತ ಆಗಿದೆ ಅಂತ ಭಾವಿಸ್ತಾ ಇದ್ದೇವೆ. ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್ ಮಾತನಾಡಿ, ನಮ್ಮ ಧರ್ಮವನ್ನ ಗೌರವಿಸಿದರೆ ಮಾತ್ರ ನಮ್ಮ ಸಂಸ್ಕೃತಿ ಧರ್ಮ ಉಳಿಯಲು ಸಾಧ್ಯವಾಗುತ್ತದೆ. ತಾಲೂಕಿನ ಅಭಿವೃದ್ಧಿ ಕೆಲಸಗಳಿಗೆ ತಾವು ಲೋಕಸಭಾ ಸದಸ್ಯರಾಗಿ ಹೆಚ್ಚಿನ ಸಹಕಾರ ನೀಡುತ್ತಾ ಬರುತ್ತಿದ್ದು, ಹೋಬಳಿಯ ಕೆಂಕರೆ ಬಳಿಯಿಂದ ತಿಮ್ಲಾಪುರ ಸೇರಿದಂತೆ ಈ ಭಾಗದ ಕೆರೆಗಳಿಗೆ ನೀರು ಹರಿಸುವ ಯೋಜನೆಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ. ಇದರಿಂದ ಈ ಭಾಗದ ರೈತರ ದಶಕದ ಕನಸು ನನಸಾಗಲಿದೆ. ರಾಜ್ಯ ಸರ್ಕಾರ ರಾಜ್ಯದ ಎಲ್ಲಾ ವರ್ಗದ ರೈತರಿಗೂ ಸರ್ವರಿಗೂ ಸಮಪಾಲು ಎನ್ನುವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಸಾರ್ವಜನಿಕರಾಗಿ, ಶಾಸಕರಾಗಿ, ಸಂಸದರಾಗಿ ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ. ಜೊತೆಗೆ ಈ ಭಾಗದಲ್ಲಿ ಅತ್ಯಂತ ಒಳ್ಳೆ ಜನ ಅಂತ ನಾನು ಯಾವಾಗಲೂ ನಮ್ಮ ಶ್ವೇತಕ್ಕ ಅವ್ರು ನಮಗೆ ಹೇಳ್ತಿದ್ರು. ನಾನು ನೆನೆಸ್ಕೊಬೇಕಾಗ್ತದೆ ಇವತ್ತು ನಮ್ಮ ಶ್ವೇತಕ್ಕ ಅವ್ರನ್ನ. ನಾನು ಅವರು ಒಟ್ಟಿಗೆ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿದ್ರು, ಆನಂದನ ಅವ್ರ ಹೆಂಡತಿ, ನಾವು ಎಲ್ಲ. ಅವಾಗ ನನಗೆ ಸೋದರ ಯಾರು ಇಲ್ಲ, ನನಗೆ ತಂಗಿ ಒಬ್ಬರೇ ಇದ್ದಿದ್ದು. ಆಗ ನನಗೆ ಖುಷಿಯಾಗಿ ಹೇಳ್ಕೋಬೇಕು, ನಮ್ಮ ಅಕ್ಕ
ಎಷ್ಟೋ ನನಗೆ ಸಲಹೆಗಳನ್ನ ಧೈರ್ಯವಾಗಿ ನಾವೆಲ್ಲ ಒಟ್ಟಿಗೆ ಜಿಲ್ಲಾ ಪಂಚಾಯತ್ ಅಲ್ಲಿ ಇದ್ವಿ. ಅವಾಗ ಯಾವಾಗ್ಲೂ ಅಣತಿ ಬಗ್ಗೆ ಹೇಳ್ತಿದ್ರು, ನಮ್ಮವರು ಅನ್ನೋದು ಬಹಳ ನಮ್ಮ ಆನಂದಣ್ಣವ್ರಿಗಾಗಿರ್ಬೋದು ಎಲ್ರಿಗೂ ಇತ್ತು. ಜೊತೆಗೆ ಏನು ಈ ಕೆಂಕೆರೆ ಏತ ನೀರಾವರಿ ಯೋಜನೆಯಲ್ಲಿ ಈ ಭಾಗದ 3 ಗ್ರಾಮಗಳನ್ನ ಸೇರಿಸುವಂತ ನಿಟ್ಟಿನ ಯಶಸ್ವಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ, ಘನ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು, ಜಲಸಂಪನ್ಮೂಲ ಸಚಿವರು, ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ 3 ಗ್ರಾಮಗಳು ಯಾವ್ದೊಂದೊಂದು ಹಿರೇಹಳ್ಳಿ, ಸಿಂಗಾಪುರ, ಕೋಡಿಹಳ್ಳಿ, ದರ್ಶಿಘಟ್ಟ, ಈ 3 ಗ್ರಾಮಗಳನ್ನ ನಾವು ಸೇರಿಸಿ ಈಗಾಗಲೇ ಅದು DPR ಹಂತದಲ್ಲಿ ಹೋಗಿ ಸಚಿವ ಸಂಪುಟಕ್ಕೆ ಮಂಡನೆ ಆಗಬೇಕು. ಅದನ್ನ ಯಶಸ್ವಿಯಾಗಿ ಮಾಡುವಂತ ಕೆಲಸವನ್ನ ನಾವು ಮಾಡಿದೀವಿ. ಯಾವತ್ತೂ ಜನಗೋಸ್ಕರ ಕೆಲಸ ಮಾಡುವಂತಹ ಕೆಲಸ ಅಂತ ಹೇಳಿದ್ರೆ ಅದು ನಾವು ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಜೊತೆಗೆ ಬಾಲಣ್ಣ ಅವರು ಸಹ ಹಗಲಿರುಳು ಯಾವತ್ತೂ ಶ್ರಮಿಸ್ತಾ ಇದ್ದಾರೆ. ನಾವೇ ಬೇರೆ ಪಕ್ಷ ಆಗಿರ್ಬೋದು, ಬಾಲಣ್ಣ ಅವರೇ ಬೇರೆ ಪಕ್ಷ ಇರ್ತಿದ್ರು, ನಾವು ಬಾಲಣ್ಣ ಅವರು ಒಟ್ಟಿಗೆ ಅವ್ರ ಜೊತೆ ನಾವು ಇರ್ತೀವಿ. ಯಾಕಂತ ಹೇಳಿದ್ರೆ ಚಿಕ್ಕದ್ರಿಂದಲೂ ಜಿಲ್ಲಾ ಪಂಚಾಯತ್ ಸದಸ್ಯನಾದಾಗ್ಲಿಂದು ಬಾಲಣ್ಣ ಅವ್ರಿಗೂ ನಮಗೂ ಒಂದು ಅವಿಭಾವ ಸಂಬಂಧ. ಆದ್ರೆ ನಾವು ಒಂದು ಪಕ್ಷದಲ್ಲಿ ಇದ್ದೀವಿ, ಅವರೇ ಒಂದು ಪಕ್ಷ, ಆದ್ರೂ ನಾವೆಲ್ಲ ಸಂಬಂಧ ಒಳ್ಳೆಯದಾಗಿರ್ಲಿ ಅಂತ ಹೇಳ್ತಾ ತಿಪಟೂರು ತಾಲೂಕಿನ ಹೊನ್ನಾವಳ್ಳಿ ಗ್ರಾಮದ ಕರಿಸಿದ್ದೇಶ್ವರ ಮಠದ ಶಿವಪ್ರಕಾಶ್ ಶಿವಾಚಾರ್ಯ ಸ್ವಾಮೀಜಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ನವಿಲೆ ಪರಮೇಶ್ ಹಾಗೂ ತಾಲೂಕು ಅಧ್ಯಕ್ಷ ಗಂಗೇಗೌಡ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನುಗ್ಗೇಹಳ್ಳಿ ಪುರವರ್ಗ ಹಿರೇಮಠದ ಡಾ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಅಂಬಲಮಠದ ಶಿವಾಚಾರ್ಯ ಸ್ವಾಮೀಜಿ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಂಎ ಗೋಪಾಲಸ್ವಾಮಿ, ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾದ ಎಇ ಚಂದ್ರಶೇಖರ್, ತಾಲೂಕು ಅರ್ಚಕರ ಸಂಘದ ಅಧ್ಯಕ್ಷರಾದ ಶ್ರೀಧರ್ ಮೂರ್ತಿ, ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಎಸಿ ಆನಂದ್ ಕುಮಾರ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅಣತಿ ವೆಂಕಟೇಶ್, ಎಸಿ ನಾಗೇಶ್, ಬಿಟಿ ಧರ್ಮ, ಎಡಿ ಶಿವೇಗೌಡರು, ಜೆಡಿಎಸ್ ಯುವ ಮುಖಂಡರಾದ ಭುವನಹಳ್ಳಿ ಯೋಗೇಶ್, ಮುಖಂಡರಾದ ದುಗ್ಗಿನಹಳ್ಳಿ ವೀರೇಶ್, ಬಿಟಿ ಚಂದ್ರಶೇಖರ್, ಬಿಎಚ್ ರಾಮಚಂದ್ರು, ಪಿಡಿಒ ಸಂತೋಷ್ ನವಳಗಿ, ದೇವಾಲಯದ ಶಿಲ್ಪಿ ಶಾಂತಕುಮಾರ್, ಶ್ರೀ ರುದ್ರೇಶ್ವರ ಸ್ವಾಮಿ, ದೇವಾಲಯ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಸದಸ್ಯರು, ಅಣತಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಹಾಜರಿದ್ದರು. ಒಂದು ಐತಿಹಾಸಿಕವಾದಂಥ ಧಾರ್ಮಿಕ ದಿವಸ ಅಂತ ನಾನಾದರೂ ಕೂಡ ಭಾವಿಸಿದ್ದೇನೆ. ಪರಮ ಪೂಜ್ಯರ ಪಾದ ಸ್ಪರ್ಶದಿಂದ ನಾವೆಲ್ಲರೂ ಕೂಡ ಪಾವನರಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಭಕ್ತಿಪೂರ್ವಕವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಅದರಲ್ಲೂ ಕೂಡ ರಂಭಾಪುರಿ ಜಗದ್ಗುರುಗಳ ಪಾದ ಸ್ಪರ್ಶ ನಮ್ಮೆಲ್ಲರಿಗೂ ಮಿಂಚಿನ ಸಂಚಲನವನ್ನು ಧಾರ್ಮಿಕವಾಗಿ ಮೂಡಿಸಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಅವರು ಏನು ವೀರಭದ್ರೇಶ್ವರ ಸ್ವಾಮಿಯ ಸನ್ನಿಧಿಗೆ ಬಂದು ಅವರ ಪಾದ ಸ್ಪರ್ಶದ ಮೂಲಕ ವಿಗ್ರಹ ಪ್ರತಿಷ್ಠಾಪನೆ, ಕಳಸ ಪ್ರತಿಷ್ಠಾಪನೆ, ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಅವರ ಆಶೀರ್ವಾದದಿಂದ ವಿಶೇಷವಾಗಿ ಜರುಗಿರುವಂಥದ್ದು ಕೂಡ ನಮ್ಮೆಲ್ಲರ ಒಂದು ಸುದೈವ, ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನಾದರೂ ಕೂಡ ಭಾವಿಸಿದ್ದೇನೆ. ಏಕೆಂದರೆ ವಿಧಾನಸೌಧದ ಮೇಲೆ ಕರ್ತವ್ಯವೇ ದೇವರು ಅಂತ ಇದೆ. ಧರ್ಮವನ್ನು ರಕ್ಷಿಸಿದರೆ ಧರ್ಮವನ್ನು ನಮ್ಮನ್ನು ರಕ್ಷಿಸುತ್ತದೆ ಅಂತಕ್ಕಂಥದ್ದಕ್ಕೆ ಈ ಒಂದು ಸಭೆ ಇವತ್ತು ಸಾಕ್ಷಿಯಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಸನಾತನ ಧರ್ಮದ ಉಳಿವಿಗೆ ಇಂಥ ಧಾರ್ಮಿಕ ಆಚರಣೆಗಳು ನಮಗೆ ಶಕ್ತಿ ಕೊಟ್ಟಂತಾಗಿದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಭಾರತ ವಿಶೇಷವಾದಂಥ ತಪೋಭೂಮಿ ಪ್ರಪಂಚದಲ್ಲಿ. ಏಕೆಂದರೆ ಧಾರ್ಮಿಕವಾಗಿ ಎಷ್ಟು ಲಕ್ಷ ವರ್ಷಗಳ ಇತಿಹಾಸ ಇದೆ ಅಂದರೆ ಅದನ್ನು ಲೆಕ್ಕ ಹಾಕಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಅಂತ ತಪೋಭೂಮಿಯಲ್ಲಿ ಪೂಜ್ಯ ರಂಭಾಪುರಿ ಶ್ರೀಗಳು ಧಾರ್ಮಿಕವಾಗಿ, ಸಾಮಾಜಿಕವಾಗಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಿ ಆಶ್ರಯದಾತರಾಗಿರುವಂಥದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಮಠಮಾನ್ಯಗಳಿಂದ ಸಾಮಾಜಿಕ ಪ್ರಗತಿ, ಧಾರ್ಮಿಕ ಪ್ರಗತಿ, ಶೈಕ್ಷಣಿಕ ಪ್ರಗತಿ ಇವತ್ತು ವಿಶೇಷವಾಗಿ ಆಗ್ತಾ ಇದೆ. ಇವತ್ತು ಧರ್ಮಕ್ಕೆ ಒಂದು ಶಕ್ತಿ ಬರಬೇಕಾದ್ರೆ ಪೂಜ್ಯ ಶ್ರೀಗಳ ಆಶೀರ್ವಾದ ನಮ್ಮೆಲ್ಲರಿಗೂ ಕೂಡ ದಯಪಾಲಿಸಬೇಕಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ವೇದಿಕೆ ಮೇಲಿರೋ ಎಲ್ಲ ಗಣ್ಯಮಾನ್ಯರು, ಅಣತಿ ಗ್ರಾಮದ ಅನೇಕ ಮುಖಂಡರುಗಳು ವೇದಿಕೆ ಮುಂಭಾಗದಲ್ಲಿ, ಸುತ್ತಮುತ್ತಲ ಎಲ್ಲ ಮುಖಂಡರುಗಳು ಕೂಡ ಈ ಸಂದರ್ಭದಲ್ಲಿ ಆಸೀನರಾಗಿದ್ದಾರೆ. ಅವ್ರು ಬಂದು ಅವರ ಅಡ್ಡಪಲ್ಲಕ್ಕಿ ಉತ್ಸವವನ್ನು ನೀವು ನೋಡುವಂಥ ಅವಕಾಶ ಸಿಕ್ಕಿರುವಂಥದ್ದು ನಿಮ್ಮ ಜೀವನದ ಒಂದು ಸೌಭಾಗ್ಯದ ದಿನ ಅಂತ ನಾನಾದರೂ ಕೂಡ ವಿಶೇಷವಾಗಿ ಭಾವಿಸಿದ್ದೇನೆ. ಪೂಜ್ಯರು ನಮ್ಮ ತಾಲೂಕಿನ ಹಲವಾರು ಕಾರ್ಯಕ್ರಮಗಳಿಗೆ ಬಂದು ಧಾರ್ಮಿಕವಾಗಿ ಒಂದು ಶಕ್ತಿ ತುಂಬುವಂಥ ಕೆಲಸನ ಆಗಿಂದಾಗೆ ಭಕ್ತರ ಕೋರಿಕೆಯಿಂದ ಮಾಡ್ತಿರುವಂಥದ್ದು ಕೂಡ ನಮ್ಮೆಲ್ಲರಿಗೂ ಕೂಡ ಒಂದು ನಮಗೆ ಸಂತೋಷದ ಸಂದರ್ಭಗಳು ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ
ತಿಪಟೂರು ತಾಲೂಕಿನ ಹೊನ್ನಾವಳ್ಳಿ ಗ್ರಾಮದ ಕರಿಸಿದ್ದೇಶ್ವರ ಮಠದ ಶಿವಪ್ರಕಾಶ್ ಶಿವಾಚಾರ್ಯ ಸ್ವಾಮೀಜಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ನವಿಲೆ ಪರಮೇಶ್ ಹಾಗೂ ತಾಲೂಕು ಅಧ್ಯಕ್ಷ ಗಂಗೇಗೌಡ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನುಗ್ಗೇಹಳ್ಳಿ ಪುರವರ್ಗ ಹಿರೇಮಠದ ಡಾ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಅಂಬಲಮಠದ ಶಿವಾಚಾರ್ಯ ಸ್ವಾಮೀಜಿ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಂಇ ಗೋಪಾಲಸ್ವಾಮಿ, ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾದ ಎಇ ಚಂದ್ರಶೇಖರ್, ತಾಲೂಕು ಅರ್ಚಕರ ಸಂಘದ ಅಧ್ಯಕ್ಷರಾದ ಶ್ರೀಧರ ಮೂರ್ತಿ, ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಎಸಿ ಆನಂದ್ ಕುಮಾರ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅಣತಿ ವೆಂಕಟೇಶ್, ಎಸಿ ನಾಗೇಶ್, ಬಿಟಿ ಧರ್ಮ, ಎಡಿ ಶಿವೇಗೌಡರು, ಜೆಡಿಎಸ್ ಯುವ ಮುಖಂಡರಾದ ಭುವನಹಳ್ಳಿ ಯೋಗೇಶ್, ಮುಖಂಡರಾದ ದುಗ್ಗಿನಹಳ್ಳಿ ವೀರೇಶ್, ಬಿಟಿ ಚಂದ್ರಶೇಖರ್, ಬಿಎಚ್ ರಾಮಚಂದ್ರು, ಪಿಡಿಒ ಸಂತೋಷ್ ನವಳಗಿ, ದೇವಾಲಯದ ಶಿಲ್ಪಿ ಶಾಂತಕುಮಾರ್, ಶ್ರೀ ರುದ್ರೇಶ್ವರ ಸ್ವಾಮಿ, ದೇವಾಲಯ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಸದಸ್ಯರು, ಅಣತಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಹಾಜರಿದ್ದರು. ಇಟ್ಕೊಂಡಿಲ್ಲ, ಹಾಗಾಗಿ ಅವರೆಲ್ಲರೂ ಚೆನ್ನಾಗಿದ್ದಾರೆ. ಪರಸ್ಪರ ಹೊಂದಾಣಿಕೆಯಿಂದ ಎಷ್ಟು ದೇವಸ್ಥಾನಗಳಾಗಲಿ, ಒಂದು ಊರಿನ ಕೆಲಸಗಳಾಗಲಿ, ನಾವು ನಮ್ಮ ಊರಲ್ಲೆಲ್ಲ ಮಾತಾಡ್ತಾ ಇರ್ತೀವಿ, ಅಣತಿ ನೋಡಿ ಕಲೀರಿ. ಒಂದು ವಾರ ರಾಜಕೀಯ ಮಾಡಿ ಯಾರೋ ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ, ಆದರೆ ಪರಸ್ಪರ ದ್ವೇಷ ಇಟ್ಕೋಬಾರ್ದು. ಆ ರೀತಿಲಿ ಅಣತಿಲಿ ಎಲ್ಲ ಒಗ್ಗಟ್ಟಿನ ಕೆಲಸ ಮಾಡ್ತಿದ್ದೀರಾ. ನನ್ನ ಅನಿಸಿಕೆ, ನಾನು ಚಿಕ್ಕವನಾದರೂ ಹೇಳೋದು, ನಾವು ಹೆಂಗಿರ್ಬೇಕಂದ್ರೆ, ಇವಾಗ ದೇವಸ್ಥಾನ ಕಟ್ಟಿದ್ದೀವಿ, ದೇವಸ್ಥಾನನ ಗುರುಗಳೆಲ್ಲ ಬಂದು ಉದ್ಘಾಟನೆ ಮಾಡಿದ್ದಾರೆ. ನಾವು ಹೆಂಗಿರ್ಬೇಕಂದ್ರೆ ಧಾರ್ಮಿಕವಾಗಿ ಭಕ್ತಿಯಿಂದ ಪೂಜೆ ಮಾಡೋದ್ರ ಜೊತೆಗೆ ಸ್ವಚ್ಛತೆನೂ ಕಾಪಾಡಬೇಕು. ಬರೀ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಪೊಲೀಸ್ ಇಲಾಖೆಯನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರದೊಂದಿಗೆ ಸಂಘ ಸಂಸ್ಥೆಗಳ ಪಾತ್ರವು ಬಹುಮುಖ್ಯವಾಗಿದೆ. ಇಲಾಖೆಯ ಮನವಿ ಮೇರೆಗೆ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯಿಂದ ಪಟ್ಟಣದ ಪೊಲೀಸ್ ನಗರ ಠಾಣೆಗೆ ನೂತನ ಜೀಪನ್ನು ಕೊಡುಗೆಯಾಗಿ ನೀಡಲಾಗಿದೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣರವರು ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರದಂದು ಪೊಲೀಸ್ ಇಲಾಖೆಗೆ ನೂತನ ಮಹೇಂದ್ರ ಬೊಲೆರೋ ಜೀಪನ್ನು ಹಸ್ತಾಂತರಿಸಿ ಮಾತನಾಡಿದ ಶಾಸಕ ಸಿಎನ್ ಬಾಲಕೃಷ್ಣರವರು, 10-12 ವರ್ಷಗಳಷ್ಟು ಹಳೆಯದಾದ ವಾಹನಗಳನ್ನು ಆಶ್ರಯಿಸಿ ಪೊಲೀಸ್ನವರು ಕಾರ್ಯನಿರ್ವಹಿಸುವ ಪರಿಸ್ಥಿತಿ ಇದೆ. ಮಾನ್ಯ ಗೃಹ ಸಚಿವರು ಆಯಾ ಸರ್ಕಲ್ ಇನ್ಸ್ಪೆಕ್ಟರ್ ವ್ಯಾಪ್ತಿಯಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳ ಸಹಕಾರದಿಂದ ಹೊಸ ವಾಹನವನ್ನು ಪಡೆಯುವಂತೆ ಇಲಾಖೆಗೆ ಸೂಚಿಸುವುದರ ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾರ್ ಅವರ ಮನವಿ ಮೇರೆಗೆ ಶ್ರೀನಿವಾಸಪುರ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ವ್ಯವಸ್ಥಾಪಕರು, ನಿರ್ದೇಶಕರ ಅನುಮತಿಯನ್ನ ಪಡೆದು ನೂತನ ಜೀಪನ್ನ ಇಲಾಖೆಗೆ ಹಸ್ತಾಂತರ ಮಾಡಲಾಗುತ್ತಿದೆ ಎಂದರು. ಚನ್ನರಾಯಪಟ್ಟಣ ನಗರ ಜನವಸತಿ ಪ್ರದೇಶ ವಿಸ್ತಾರವಾಗುತ್ತಿದೆ. ಹಾಲಿ ಇದ್ದ ಜೀಪು ಹಳೆಯದಾಗಿ ಹಾಗಾಗಿ ರಿಪೇರಿಗೊಳಪಡುತ್ತಿತ್ತು. ಇನ್ಮುಂದೆ ಆ ಗೋಚಲು ಇಲ್ಲದ ರೀತಿಯಲ್ಲಿ ಉಚಿತವಾಗಿ ಹೊಸ ವಾಹನವನ್ನು ನೀಡಲಾಗಿದೆ. ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡೆದಿದ್ದು, ಪುರಸಭೆಯಿಂದಲೂ ಶೀಘ್ರ ಇನ್ನೊಂದು ಜೀಪನ್ನು ಕೊಡಿಸಲಾಗುವುದು. ಅದನ್ನು ಡಿವೈಎಸ್ಪಿಯವರ ಓಡಾಟಕ್ಕೆ ನೀಡಿ ಸದ್ಯ ಅವರು ಬಳಸುತ್ತಿರುವ ಜೀಪನ್ನು ಹಿರಿಸಾವೆ ವೃತ್ತ ನಿರೀಕ್ಷಕರಿಗೆ ನೀಡಲಾಗುವುದು. ಇದರೊಂದಿಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಆಡಳಿತಾಧಿಕಾರಿಗಳಿಗೆ ಮನವಿ ಮಾಡಿದ್ದು, ಪೊಲೀಸ್ ಇಲಾಖೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿದ್ದು, ಎಪಿಎಂಸಿ ರಾಜ್ಯ ನಿರ್ದೇಶಕರೊಂದಿಗೆ ಚರ್ಚಿಸಿ ಜೀಪನ್ನ ಕೊಡಿಸುವುದಾಗಿ ಭರವಸೆ ನೀಡಿದರು. ಶಾಂತಿ ಸುವ್ಯವಸ್ಥೆಗಾಗಿ ಪಟ್ಟಣದಲ್ಲಿ 32 ಕಡೆ ಸಿಸಿ ಕ್ಯಾಮೆರಾ ಅಳವಡಿಸಿದ್ದು, ಮತ್ತಷ್ಟು ಕ್ಯಾಮೆರಾಗಳ ಬೇಡಿಕೆಯನ್ನ ಇಲಾಖೆಗೆ ಸಲ್ಲಿಸಿದ್ದು, ಈ ಕುರಿತಾಗಿ ಪುರಸಭೆಯಲ್ಲಿ ಅನುಮೋದನೆಯನ್ನ ಪಡೆದಿದ್ದು, ಶೀಘ್ರ ಸಿಸಿ ಕ್ಯಾಮೆರಾ ಅಳವಡಿಕೆಗೆ ನಿರ್ವಹಣೆಯನ್ನ ಮಾಡಲಾಗುತ್ತಿದೆ ಎಂದರು. ಜೀಪು ಸ್ವೀಕಾರ ಮಾಡಿದ ಪೊಲೀಸ್ ಇಲಾಖೆಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕೆಎಸ್ ವೆಂಕಟೇಶ್ ನಾಯ್ಡು ಮಾತನಾಡಿ, ಪೊಲೀಸ್ ಇಲಾಖೆಗೆ ಸುಸಜ್ಜಿತ ವಾಹನ ಮತ್ತು ಸಿಸಿ ಕ್ಯಾಮೆರಾಗಳ ಅವಶ್ಯಕತೆ ಹೆಚ್ಚಿನದಾಗಿದ್ದು, ಇದನ್ನು ಮನಗಂಡು ಮಾನ್ಯ ಶಾಸಕರು ವಿವಿಧ ಸಂಪನ್ಮೂಲಗಳ ಕ್ರೋಢೀಕರಣದಿಂದ ಕೊಡಿಸಿರುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಮುಂದೆಯೂ ಅವರ ಸಹಕಾರ ಇಲಾಖೆಗೆ ಹೀಗೆ ಇರಲಿ ಎಂದು ಅವರಿಗೆ ಇಲಾಖೆಯಿಂದ ಅಭಿನಂದನೆ ಸಲ್ಲಿಸಲಾಗುವುದೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿಗಳಾದ ಎನ್ ಕುಮಾರ್, ಟಿಆರ್ ಪಾಲಾಕ್ಷ, ಇನ್ಸ್ಪೆಕ್ಟರ್ ರಘುಪತಿ, ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸಿಎನ್ ವೆಂಕಟೇಶ್, ನಿರ್ದೇಶಕರುಗಳಾದ ಮಂಜುನಾಥ್, ರವೀಶ್, ಯೋಗಾನಂದ್, ಭಾರತಿ ಶಿವಣ್ಣ, ಒಳಂಬಗಿ ನಾರಾಯಣ್, ಹೊನಶೆಟ್ಟಿಹಳ್ಳಿ ರವಿಕುಮಾರ್ ಸೇರಿ ಇತರರು ಇದ್ದರು. ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯ ಒಂದು ಜವಾಬ್ದಾರಿ ಮಹತ್ವದ್ದಿದೆ. ಮಾನ್ಯ ಗೃಹ ಸಚಿವರು ಕೂಡ ಸಾಮಾನ್ಯವಾಗಿ ಸ್ಥಳೀಯವಾಗಿ ಜನಪ್ರತಿನಿಧಿಗಳ ಒಂದು ಸಹಕಾರದಿಂದ ಆಯಾ ಒಂದು ವ್ಯಾಪ್ತಿಯ ವೃತ್ತ ನಿರೀಕ್ಷಕರುಗಳಿಗೆ, ಅದೇ ರೀತಿ ಸಬ್ ಇನ್ಸ್ಪೆಕ್ಟರ್ಗಳ ಒಂದು ವ್ಯಾಪ್ತಿಯಲ್ಲಿ ಏನು ಜೀಪ್ಗಳಿದೆ, ತುಂಬ 15-16 ವರ್ಷದ ಹಳೆಯದಾಗಿರೋದ್ರಿಂದ ಅವರ ಕಾರ್ಯಾಚರಣೆ ಮಾಡ್ತಕ್ಕಂಥದ್ದಕ್ಕೆ ಒಂದು ತೊಂದರೆ ಆಗುತ್ತೆ. ಅವ್ರ ಮೂಲಕ ನೀವು ಪಡ್ಕೊಳ್ಳಿ ಅನ್ನೋ ಒಂದು ಸಲಹೆ ಸೂಚನೆಗಳನ್ನು ಕೂಡ ನೀಡಿದ್ದಾರೆ.
SP ಅವರು ಕೂಡ 3-4 ಬಾರಿ ನಮಗೆ ರಿಕ್ವೆಸ್ಟ್ ಕೂಡ ಮಾಡಿದರ ಸಲುವಾಗಿ ನಮ್ಮ ಹೇಮಾವತಿ ಆಡಳಿತ ಮಂಡಳಿಯವರು ಮಾನ್ಯ ವ್ಯವಸ್ಥಾಪಕರು ನಿರ್ದೇಶಕರು ಸೇರಿದಂತೆ ಒಂದು ತೀರ್ಮಾನವನ್ನು ಕೈಗೊಂಡು ಚನ್ನರಾಯಪಟ್ಟಣ ನಗರ ವೃತ್ತ ನಿರೀಕ್ಷಕರ ಕಚೇರಿಗೆ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಆ ಒಂದು ಬುಲೆರ ಒಂದು ಜೀಪನ್ನು ಇವತ್ತು ಉಚಿತವಾಗಿ ಇವತ್ತು ಹಸ್ತಾಂತರ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸಲಹೆ ಮೇರೆಗೆ ನಮ್ಮ ಅಧ್ಯಕ್ಷರು ಎಲ್ಲ ನಿರ್ದೇಶಕರುಗಳು ಕೂಡ ಸಹಕಾರವನ್ನು ನೀಡಿದ್ದಾರೆ. MD ಅವರೆಲ್ಲ ಅವರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಕೂಡ ಸಂದರ್ಭದಲ್ಲಿ ತಿಳಿಸ್ತಾ ಇವತ್ತು ಏಕೆಂದರೆ ನಮ್ಮ ಚನ್ನರಾಯಪಟ್ಟಣ ನಗರ ಹಾಸನ ನಂತರ ಇವತ್ತು ದಿನೇ ದಿನೇ ಜನವಸತಿ ಪ್ರದೇಶ ವಿಸ್ತಾರವಾಗಿ ಬೆಳೀತಾ ಇದೆ. ಇಲ್ಲಿಯ ಒಂದು ಅಗತ್ಯತೆಗೆ ಅನುಗುಣವಾಗಿ ಹಿಂದೆ ಇದ್ದಂಥ ಜೀಪು ತುಂಬಾ ಕಷ್ಟ ಆಗ್ತಿತ್ತು. ಅದು ನಾನು ಕೂಡ ನಾನು ಮನಗಂಡಿದ್ದೆ. ಹಿಂದೆ ಇದೇ ಥರ ಸಮಸ್ಯೆ ಆಗೋದ್ರಿಂದ ರಿಪೇರಿ ಕೂಡ ಮಾಡಿಸ್ಕೊಟ್ಟಿದ್ದೆ ಹಿಂದೆ ಸಂದರ್ಭದಲ್ಲಿ. ಆ ಒಂದು ಇವ್ರಿಗೂ ಕೂಡ ತೊಂದರೆ ಆಗ್ತಿತ್ತು. ಒಂದನ್ನು ಇವತ್ತು ಹೇಮಾವತಿ ಆಡಳಿತ ಮಂಡಳಿಯಿಂದ ಕೊಡಿಸಿದ್ದಾರೆ. ಇನ್ನೊಂದನ್ನು ಪುರಸಭೆ ಆಡಳಿತದಲ್ಲೂ ಕೂಡ ಈಗಾಗಲೇ ರೆಸೊಲ್ಯೂಷನ್ ಮಾಡಿ DMA ಡೈರೆಕ್ಟರ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಅನುಮೋದನೆ ಆಗಬೇಕಾಗಿದೆ. ಬಹುಶಃ ನನ್ನ ಪ್ರಕಾರ ಒಂದು 15-20 ದಿವಸ ಅದು ಕೂಡ ಅನುಮೋದನೆ ಆಗುತ್ತೆ. ಅದನ್ನು ನಮ್ಮ DYSP ಅವರು ಕೂಡ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ. ಅವರಿಗೆ ಕೊಟ್ಟು ಆ ಜೀಪ್ನ ನಮ್ಮ ಹಿರಿಸೇವೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಕೊಡುವಂಥದ್ದಕ್ಕೆ ಅವಕಾಶ ಮಾಡುವಂಥದ್ದು. ಅದ್ರ ಜೊತೆಗೆ ನಮ್ಮ APMC ಆಡಳಿತಾಧಿಕಾರಿಗೂ ಕೂಡ ನಾನು ರಿಕ್ವೆಸ್ಟ್ ಕೂಡ ಮಾಡಿದ್ದೀನಿ. ಒಂದು ಲೆಟ್ರ್ ಕೊಡಿ, ಹಿಂದಿನ ಡೇಟ್ ಕೊಡಿ ಅಂತ ಹೇಳಿದ್ದೀನಿ. ಅದನ್ನು ಕೂಡ APMC ಸ್ಟೇಟ್ ಡೈರೆಕ್ಟರ್ ಹತ್ರ ಒಂದು ಅನುಮತಿ ಮಾಡಿಸಿ ಇನ್ನೊಂದು ಜೀಪನ್ನು ಕೂಡ ಕೊಡಿಸುವಂಥದ್ದಕ್ಕೆ ಖಂಡಿತ ಅವಕಾಶವನ್ನು ಮಾಡಿಕೊಡ್ತೀವಿ. ನಮಗೆ ಮಾನ್ಯ ಶಾಸಕರು ಮಾತಾಡಿ ಹೇಳಿದ್ದಾರೆ. ಈಗ ನಿಮಗೆಲ್ಲರಿಗೂ ತಿಳಿದಂಗೆ ಈ ಪೊಲೀಸ್ ಇಲಾಖೆಗೆ ವೆಹಿಕಲ್ಲು ಮತ್ತು CC ಕ್ಯಾಮ್ರಾಗಳು ಇವತ್ತು ಮ್ಯಾಕ್ಸಿಮಮ್ ನೆಸಿಟಿ ಇದೆ ಅದರದ್ದು. ಈಗ ಆಲ್ರೆಡಿ ಮಾನ್ಯ ಶಾಸಕರು ಬೇರೆ ಬೇರೆ ರಿಸೋರ್ಸಿಂದ ನಮಗೆ ಇದನ್ನು ಒದಗಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ಸಾಹೇಬ್ರೇನು ಹೇಳಿದ್ರು, ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಜೊತೆ ಇದೇ ಥರ ನಮಗೆ ಒಂದು ಬೆನ್ನೆಲುಬು ನಿಲ್ಲಿ ಅಂತ ಹೇಳ್ಬಿಟ್ಟು ಅವರೆಲ್ಲ ರಿಕ್ವೆಸ್ಟ್ ಮಾಡಿ ನಾನು ಮಾತು ಮುಗಿಸ್ತೀನಿ. ಆಪರೇಷನ್ ಸಿಂಧೂರ ವಿಜಯದ ಸಂಕೇತವಾಗಿ ಹಾಗೂ ಭಾರತೀಯ ಸೈನಿಕರ ಪರಾಕ್ರಮವನ್ನು ಬೆಂಬಲಿಸಿ ದೇಶಾದ್ಯಂತ ನಡೆಸುತ್ತಿರುವ ತಿರಂಗ ಯಾತ್ರೆಯ ಅಭಿಯಾನವು ಚನ್ನರಾಯಪಟ್ಟಣದಲ್ಲಿ ಮೇ 24ರ ಶನಿವಾರದಂದು ಬೆಳಗ್ಗೆ 9 ಗಂಟೆಗೆ ಪಟ್ಟಣದ 40 ಅಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿಯಿಂದ ಹೊರಡಲಿದೆ ಎಂದು ಶಾಸಕರಾದ CN ಬಾಲಕೃಷ್ಣರವರು ತಿಳಿಸಿದರು. ಪಟ್ಟಣದಲ್ಲಿ ತಿರಂಗ ಯಾತ್ರೆ ಆಯೋಜಿಸುವ ಕುರಿತಾಗಿ ಗಣಪತಿ ಪೆಂಡಾಲ್ನಲ್ಲಿ ವಿವಿಧ ಹಿಂದೂಪರ ಸಂಘಟನೆಗಳು ಸೇರಿ ಪ್ರಗತಿಪರ ಸಂಘಟನೆಗಳು ಸೇರಿ ನಡೆಸಿದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಕ್ಷೇತ್ರದ ಶಾಸಕರು, ಸೇನೆಯಲ್ಲಿ ಇಂದು ಆಗಿರುವ ಆವಿಷ್ಕಾರಗಳು ಜಗತ್ತು ವಿಸ್ಮಯದಿಂದ ನೋಡುವಂತಹ ದಿನಗಳು ಬಂದಿವೆ. ಅದರಲ್ಲೂ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಕ್ಷಿಪಣಿಗಳು, ಡ್ರೋನ್ಗಳು ಮೇಲುಗೈ ಸಾಧಿಸಿವೆ. ಪಾಕಿಸ್ತಾನದ ವಿರುದ್ಧ ಯುದ್ಧ ಗೆದ್ದು ನಾವು ಜಗತ್ತಿಗೆ ಏನೆಂಬುದನ್ನು ತೋರಿಸಿದ್ದೇವೆ. ಈ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ನೋಡುವ ರೀತಿ ಬದಲಾಗಿದೆ. ಇದಕ್ಕಾಗಿ ನಾವೆಲ್ಲ ದೇಶದ ಸೈನಿಕರಿಗೆ ಬೆಂಬಲವನ್ನ ನೀಡುವ ಅವಶ್ಯಕತೆ ಇದೆ. ಸೈನಿಕರಿಗೆ ಪರಾಕ್ರಮ ಬೆಂಬಲಿಸಿ ದೇಶದಲ್ಲಿಯೇ ನಡೆಯುತ್ತಿರುವ ತಿರಂಗ ಯಾತ್ರೆಯನ್ನ ಪಟ್ಟಣದಲ್ಲಿ ನಡೆಸುವ ತೀರ್ಮಾನವಾಗಿದೆ. ಮೇ 24ರ ಶನಿವಾರದಂದು ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ 40 ಅಡಿ ಆಂಜನೇಯ ಸ್ವಾಮಿ ದೇವಾಲಯದಿಂದ ಪ್ರಾರಂಭಗೊಳ್ಳುತ್ತಿರುವ ತಿರಂಗ ಯಾತ್ರೆ ಜಯಘೋಷಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿ 500 ಮೀಟರ್ ಉದ್ದದ ಭಾರತಾಂಬೆಯ ಧ್ವಜವನ್ನ ತಿರಂಗ ಯಾತ್ರೆಯಲ್ಲಿ ಬಳಸಲಾಗುತ್ತದೆ ಎಂದರು. ಸಭೆಯಲ್ಲಿ ಹಿಂದೂ ಮುಖಂಡರಾದ ಅಣತಿ ಆನಂದ್, ನಂಬೇಹಳ್ಳಿ ಗಿರೀಶ್, ಕೊಬ್ಬರಿ ವರ್ತಕ ಶಂಕರಣ್ಣ ಮಾತನಾಡಿದರು. ಇನ್ನುಳಿದಂತೆ ಕೆರೆಬೀದಿ ಜಗದೀಶ್, ಬಿಜೆಪಿ ಕುಮಾರ್, ಆನೆಕೆರೆ ರಂಗಸ್ವಾಮಿ, ನಂಜುಂಡಮೈ, ನಿವೃತ್ತ ಕಮಾಂಡೋ ವೆಂಕಟೇಶ್, ನಿವೃತ್ತ ಸೈನಿಕ ಗೋಪಿ, ಸ್ಥಳೀಯ ಕ್ರಿಕೆಟಿಗ ನವೀನ್, ಅರಳಾಪುರ ಮಂಜಣ್ಣ, ಚಿಕ್ಕಬೆಳತಿ ನಾಗೇಶ್, ಮಾತೆಯರಾದ ಕುಸುಮ, ಮಮತಾ, ಯಶೋಧ ಜೈನ್, ರಾಜೇಶ್ವರಿ ಸ್ವರ್ಣ ಸೇರಿದಂತೆ ದೇಶಭಕ್ತರು ಹಾಗೂ ಪಟ್ಟಣದ ಹಲವು ಹಿಂದೂಪರ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು. ಪೂರ್ವಭಾವಿ ಸಭೆಯನ್ನು ಎಲ್ಲರೂ ತಿಳಿಸುವಂಥ ಮಾಹಿತಿ ಆಲ್ರೆಡಿ ಎಲ್ಲರೂ ನಮಗೆ ತಮ್ಮಗಳಿಗೆ ತಿಳಿದಿರುವಂಥ ವಿಷಯ. ಏನಪ್ಪ, ಮೊನ್ನೆ ಪಾಕಿಸ್ತಾನ ಉಗ್ರಗಾಮಿಗಳು ನಮ್ಮ ಹಿಂದೂಗಳನ್ನ ನಮ್ಮ ಧರ್ಮದ ಕೇಳಿ ಅದನ್ನು ಹತ್ಯೆ ಮಾಡಿರೋದನ್ನ ಕಳಿಸಿ ಪಾಕಿಸ್ತಾನಕ್ಕೆ ನುಗ್ಗಿ ನಮ್ಮ ಸೈನಿಕರು ಅವ್ರನ್ನ ಹತ್ಯೆ ಮಾಡಿ ಬಂದಿರೋದು ನಮ್ಮ ದೇಶ ನಾಗರಿಕರಿಗೆ ಎಲ್ಲ ತಿಳಿದಿರುವಂಥ ಒಂದು ವಿಷಯ. ಆ ವಿಷಯದಲ್ಲಿ ನಮ್ಮ ಸೈನಿಕರಿಗೆ ಎಲ್ಲೋ ಕೆಲವು ವ್ಯಕ್ತಿಗಳು ಅವರ ನೈತಿಕ ಬಲನ ಕುಗ್ಸುವಂಥ ರೀತಿಗಳು ಹೇಳಿರುವಂಥದ್ದು ಎಲ್ಲ ದೇಶಾದ್ಯಂತ ನಡೀತಾ ಇದೆ. ತಾವು ಗಮನಿಸಿರ್ತೀರ. ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಸಮಸ್ತ ನಾಗರಿಕರು ಎಲ್ಲ ಒಟ್ಟಿಗೆ ಸೇರಿ ನಮ್ಮ ಸೈನಿಕರಿಗೆ ಅತಿ ಹೆಚ್ಚು ಶಕ್ತಿ ತುಂಬುವ, ನೈತಿಕವಾಗಿ ಅತಿ ಹೆಚ್ಚು ಶಕ್ತಿ ತುಂಬುವಾಗಿ ಅವರಿಗೆ ಧೈರ್ಯ ಮಾನಸಿಕ ಧೈರ್ಯ ತುಂಬುವ ಒಂದು ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ತಿರಂಗ ಯಾತ್ರೆನ ಕೈಗೊಳ್ಳದಲ್ಲಿ ಒಂದು ಮೆರವಣಿಗೆ ಮುಖಾಂತರ ಅವರಿಗೆ ಶಕ್ತಿ ತುಂಬುವ ಮುಖಾಂತರ ಹೇಗೆ ಮಾಡಬೇಕು ಅನ್ನೋದನ್ನ ಒಂದು ತೀರ್ಮಾನ ತಗೊಳ್ಳೋದಕ್ಕೋಸ್ಕರ ಎಲ್ಲರೂ ಸೇರಿ
ನಂಬಿ ನಮ್ಗೆ ಗೊತ್ತೇ ಇಲ್ಲ ಇಷ್ಟೊಂದು ಇದೆ ನಮ್ಮಲ್ಲಿ ಅಂತ. ಒಂದೇ ಸರಿ 300 ಬಂದರೂ ಹೊಡೆದಾಕೋ ಶಕ್ತಿ ನಮ್ಮಲ್ಲಿ ಆಕಾಶಕ್ಕಿತ್ತು. ಜನಕ್ಕೆ ಗೊತ್ತಿರಲಿಲ್ಲ, ಅದ್ರದ್ದೊಂದು ಇರಲಿ. ಆಮೇಲೆ ಬ್ರಹ್ಮೋಸ್ ಇರೋದು ಗೊತ್ತು, ಬಟ್ ಆ್ಯಕ್ಯುರಸಿ ಬರೀ 1 ಮೀಟರ್ ಇರೋದು, ಅದಕ್ಕೆ ಅದನ್ನು ನಾವು ಹೊಡೆದಿರೋದು. ಆಮೇಲೆ ಹೋಗಿ ಬಿದ್ದಿರೋದೇ ಗೊತ್ತಿಲ್ಲ ಬ್ರಹ್ಮೋಸು. ಅವ್ರ ರೇಡಾರಿಗೆ ಇದು ಬಂದಿಲ್ಲ. ಇಂಥ ಆವಿಷ್ಕಾರಗಳು ಸುಮಾರು ಇದ್ದಾವೆ. ಇವನ್ನೆಲ್ಲವನ್ನೂ ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕನಂಗೆ ಒಂದೊಂದು, ಈಗ ಆಕಾಶ ಬಗ್ಗೆನೂ ಒಂದಿರಲಿ, ಬ್ರಹ್ಮೋಸ್ ಬಗ್ಗೆ ಒಂದಿರಲಿ, ನಾವಿಕ್ ಬಗ್ಗೆ ಒಂದಿರಲಿ, ಇವೆಲ್ಲರನ್ನೂ ಸೇರಿ ದಿವಸಗಳಿಂದ ನಡೆದಂಥ ಘಟನಾವಳಿಗಳು ನಿಮ್ಮೆಲ್ಲರಿಗೂ ಕೂಡ ಹೃದಯವನ್ನು ಒಕ್ಕಿದೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ರೋಮಾಂಚನದ ರೀತಿ ದೇಶಾಭಿಮಾನ ಪ್ರತಿಯೊಬ್ಬರಲ್ಲೂ ಕೂಡ ಆವರಿಸಿರುವಂಥದ್ದು ಸ್ವಾಗತಾರ್ಹವಾದಂಥ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು 3 ಪಡೆಯ ಸೈನ್ಯಕ್ಕೆ ಭಾರತಾಂಬೆಯ ಸನ್ನಿಧಿಯಲ್ಲಿ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇವತ್ತು ಪ್ರಪಂಚದಲ್ಲಿ ಎಷ್ಟು ಸಾಮರ್ಥ್ಯವನ್ನು ಹೊಂದಿದೆ ಅನ್ನೋದಕ್ಕೆ ಮೊನ್ನೆ ನಡೆದಂಥ ಒಂದು ಘಟನಾವಳಿಗಳು ಇವತ್ತು ಸಾಕ್ಷಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಸಂದರ್ಭದಲ್ಲಿ ವಿಶೇಷವಾಗಿ ಬಯಸ್ತಾ ಇದ್ದೀನಿ. ನಮ್ಮ ದೇಶಕ್ಕೆ ಅಹಿಂಸಾ ಮಾರ್ಗದ ಮೂಲಕ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಲಭಿಸಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಸಂವಿಧಾನವನ್ನು ನಮಗೆ ಇವತ್ತು ಕೊಟ್ಟಿರುವಂಥ ವ್ಯವಸ್ಥೆಯಲ್ಲಿ ಇವತ್ತು ಇಡೀ ಪ್ರಪಂಚದಲ್ಲೇ ದೊಡ್ಡ ಪ್ರಜಾಸತ್ತಾತ್ಮಕ ಒಂದು ರಾಷ್ಟ್ರವಾಗಿ ಹೊರಹೊಮ್ಮಿರುವಂಥದ್ದು ನಮ್ಮೆಲ್ಲರ ಒಂದು ಹೆಮ್ಮೆಯ ಸಂಕೇತ ಇರ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಏಕೆಂದರೆ ನಮ್ಮ ದೇಶ ಯಾವತ್ತೂ ಕೂಡ ಹಿಂಸೆಗೆ ಪ್ರಚೋದನೆ ಮಾಡಿದಂಥ ದೇಶ. ಯಾವತ್ತೂ ಹಿಂಸೆ ಮೂಲಕ ಈ ದೇಶ ಇವತ್ತು ಮುನ್ನಡೆಯನ್ನು ವಿಶೇಷವಾಗಿ ಸಾಧಿಸಿದೆ. ಏಕೆಂದರೆ ಪಕ್ಕದ ಆಕ್ಯುಪೈಡ್ ಕಾಶ್ಮೀರ ಅಂತ ನಮ್ಮ ದೇಶದ ಭಾಗವಾಗಿ ಸ್ವಾತಂತ್ರ್ಯ ನಂತರದ ಸಂದರ್ಭಗಳಲ್ಲಿ ಏನು ಆಗಿ ನಮ್ಮ ದೇಶ ಇಂಡೋ-ಪಾಕ್ ಒಂದು ಯುದ್ಧಗಳನ್ನು 2 ಯುದ್ಧಗಳನ್ನು ಗೆಲ್ಲೋದ್ರ ಮೂಲಕ, ಅದೇ ರೀತಿ ಕಾರ್ಗಿಲ್ ವಾರನ್ನು ಗೆಲ್ಲೋದ್ರ ಮೂಲಕ ಮೊನ್ನೆನೂ ಕೂಡ ಅದು ಯುದ್ಧದ ಒಂದು ಹತ್ತಿರವಾದಂಥ ಒಂದು ಸನ್ನಿವೇಶಗಳೇ ಇವತ್ತು ಎದುರಾಗಿರುವುದು. ಇವತ್ತು ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ಆ ಒಂದು ಘಟನೆಗಳಲ್ಲಿ ಬಹುಶಃ ಒಂದು 2 ಯೋಧರು ಹಸುವಿಗಿದ್ದಾರೆ, ಇಬ್ಬರು ಸ್ಟೂಡೆಂಟ್ ಬಹುಶಃ ಅವಳಿ ಜೋಡಿ ಬಹುಶಃ ಇರಲಿ ಯಾವುದು ಆಗಿರುವಂಥದ್ದು, ಇನ್ನೊಬ್ಬರು ತಾಯಿ ಬಹುಶಃ ಒಂದು 5-6 ಜನ ಇವತ್ತು ಹಸುವಿಗಿರುವಂಥ ಸಂದರ್ಭ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ದಯಪಾಲಿಸಿ ನಾನು ಈ ಸಂದರ್ಭದಲ್ಲಿ ಭಗವಂತನನ್ನು ಕೂಡ ಪ್ರಾರ್ಥನೆಯನ್ನು ಕೂಡ ವಿಶೇಷವಾಗಿ ಮಾಡ್ತಾ, ಅದ್ರ ಜೊತೆಗೆ ನಮ್ಮ ಭವ್ಯ ಭಾರತದ ಒಂದು ಯೂನಿಯನ್ ಗೌರ್ಮೆಂಟ್ ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ತೆಗೆದುಕೊಂಡಂಥ ನಿರ್ಣಯಕ್ಕೆ ಇಡೀ ದೇಶವೇ ಒಂದು ಸ್ವಾಗತವನ್ನು ಮಾಡಿದೆ. ಈ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು, ರಕ್ಷಣಾ ಸಚಿವರು, ಗೃಹ ಸಚಿವರು, ಯೂನಿಯನ್ ಗೌರ್ಮೆಂಟ್ಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಯಲ್ಲಿ ಸರ್ವಪಕ್ಷದ ಸಭೆಯಲ್ಲೂ ಕೂಡ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ನಾಯಕರುಗಳು, ಮುಖಂಡರುಗಳು ಬೆಂಬಲವನ್ನು ಸೂಚಿಸಿರುವಂಥದ್ದು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ದೇಶ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಠಮಾನ್ಯಗಳು ಈ ದೇಶದ ಶಕ್ತಿ ಕೇಂದ್ರಗಳು, ಅವುಗಳಿಂದಲೇ ಈ ದೇಶದ ಪರಂಪರೆ ಮತ್ತು ಹಿಂದೂ ಧರ್ಮ ಉಳಿಯಲು ಸಾಧ್ಯವೆಂದ ಶ್ರೀಮದ್ ರಂಭಾಪುರಿ ಪೀಠದ ಸಿಂಹಾಸನಾಧೀಶ್ವರ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶೀಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ತಾಲೂಕಿನ ಅಣತಿ ಗ್ರಾಮದಲ್ಲಿ ನಡೆದ ದೇವಸ್ಥಾನ ಲೋಕಾರ್ಪಣೆ ಕಾರ್ಯದ ವೇಳೆ ಹೇಳಿಕೆ. ಪೊಲೀಸ್ ಇಲಾಖೆಯ ಸದೃಢತೆಗಾಗಿ ಶ್ರೀನಿವಾಸಪುರದ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯಿಂದ ನಗರ ಪೊಲೀಸ್ ಠಾಣೆಗೆ 10 ಲಕ್ಷ ರು ವೆಚ್ಚದ ನೂತನ ಜೀಪ್ ಕೊಡುಗೆ. ಇಲಾಖೆಗೆ ಕೀ ಹಸ್ತಾಂತರಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಪಟ್ಟಣದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಜೀಪು ಬಳಕೆಯಿಂದ ಅವರು ಆಪರೇಷನ್ ಸಿಂಧೂರ್ ವಿಜಯ ಮತ್ತು ಭಾರತೀಯ ಸೈನಿಕರ ಪರಾಕ್ರಮವನ್ನು ಬೆಂಬಲಿಸಿ ಪಟ್ಟಣದಲ್ಲಿ ಮೇ 24ರ ಶನಿವಾರದಂದು ತಿರಂಗಾ ಯಾತ್ರೆ 500 ಮೀಟರ್ ಉದ್ದದ ರಾಷ್ಟ್ರಧ್ವಜದೊಂದಿಗೆ ಸಾಗುವ ತಿರಂಗಾ ಯಾತ್ರೆ ಪಟ್ಟಣದ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಬೆಳಗ್ಗೆ 9 ಗಂಟೆಗೆ ಆರಂಭ. ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.